ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರ ಬಳಗದಿಂದ 8ನೇ ವರ್ಷದ ಉಚಿತ ನೇತ್ರ ಶಿಬಿರ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಸ್ನೇಹಿತರ ಬಳಗದ ವತಿಯಿಂದ ದಿವಂಗತ ಅಬ್ದುಲ್ ರಬ್ ಸಾಹೇಬ್ ಸ್ಮರಣಾರ್ಥವಾಗಿ 8ನೇ ವರ್ಷದ ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಫೆಬ್ರವರಿ 1ರಂದು ಹಿರೇಮಠ್ ಕಲ್ಯಾಣ ಮಂಟಪದಲ್ಲಿ ಜರುಗಿಸಲಾಯಿತು. ಸ್ನೇಹಿತರ ಬಳಗದ ಅಧ್ಯಕ್ಷ ಹಾಗೂ ಸಮಾಜ ಸೇವಕರಾದ ಅಬ್ದುಲ್ ರೆಹಮಾನ್ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಶಿಬಿರದಲ್ಲಿ ಕೂಡ್ಲಿಗಿ ಹಿರೇಮಠದ ಪ್ರಶಾಂತ್ ಸಾಗರ್ ಸ್ವಾಮೀಜಿಯವರು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಸ್ನೇಹಿತರ ಬಳಗದವರು ಸಾಮಾನ್ಯ ಜನರ ಅಶಕ್ತರ ಸೇವೆ ಮಾಡುತ್ತಿದ್ದಾರೆ. ಜನಸೇವೆಯೇ ಜನಾರ್ದನ ಸೇವೆ ಎಂಬ ನುಡಿಗಟ್ಟಿನಂತೆ ಸೇವೆ ನೀಡುತ್ತಿದ್ದಾರೆ. ಬಸವಣ್ಣನವರ ವಚನದಂತೆ ಸರ್ವೇ ಜನ ಸುಖಿನೋ ಭವಂತು ಅನ್ನುವ ಹಾಗೆ ಸ್ನೇಹಿತರ ಬಳಗದ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಅವರು ಮಾನವೀಯ ಮೌಲ್ಯಗಳೊಂದಿಗೆ ಸಮಾಜ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದರು. ರೆಹಮಾನ್ ಅವರು ಮಾಡ್ತಿದ್ದಾರೆ, ಅವ್ರು ಮಾಡಿದ್ರೆ ಅವರು ಮಠದಿಂದನೇ ಮಾಡ್ದಂಗ ಇವತ್ತು ಅಂತ ಪೂಜ್ಯರ ಒಂದು ಕಾರ್ಯಕ್ರಮದಲ್ಲಿ ಅವರು ಹೇಳಿದ್ರು, ಹಳೆ ಸಮಯ ಬಹಳ ಆಗಿದೆ, ಬಹಳಷ್ಟು ಜನಕ್ಕೆ ಯಾವಾಗ ನಮ್ಮ ಕಣ್ಣು ತೋರಿಸಿದ್ವಿ, ಯಾವಾಗ ಡಾಕ್ಟರ್ ಮುಂದೆ ನಿಂತ್ಕೊಂಡಿವಿ ಅನ್ನೋದು ನಿಮ್ ತಲೆಯಾಗಿದ್ದೀವಿ. ಇವ್ರೇನಪ್ಪ ಕಣ್ಣು ತೋರ್ಸಕ್ಕಂತ ಬಂದ್ರೆ ಈ ಬರೇ ಸ್ಟೇಜ ತೋರ್ಸಕತ್ತಾರಲ್ಲ ಅಂತ ನೀವು ಅಂತೀರಿ. ಅದಕ್ಕೆ ಸ್ಟೇಜ್ ತೋರ್ಸೋದು ಬೇಡ, ಎಲ್ಲ ಕಣ್ಣು ತೋರಿಸ್ಕೊಂಡ್ರಿ. ಎಲ್ಲರಿಗೂ ಕೂಡ ಭಗವಂತ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ನಮ್ಮ ರೆಹಮಾನ್ ಬಾಯ್ ಅವರು ಇನ್ನೂ ಬಹಳ ಜನಕ್ಕೆ ಕಣ್ಣು ಕೊಡುವಂತ ಕೆಲಸವನ್ನ ಸಾಬ್ ಮಾತನಾಡಿ, ಅಲ್ಲಾಹು ಮಾನವನನ್ನು ಅತಿ ಹೆಚ್ಚು ಪ್ರೀತಿಸುತ್ತಾನೆ. ಅಶಕ್ತ ಜನರ ಸೇವೆ ಮಾಡುವುದರೊಂದಿಗೆ ಸೇವೆಯಲ್ಲಿ ಪಾಲ್ಗೊಂಡಿರುವ ಎಲ್ಲರಿಗೂ ಕೋಟಿ ಪುಣ್ಯ ದೊರಕಲಿದೆ ಎಂದರು. ಬಳಗದಿಂದ 8ನೇ ವರ್ಷದ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಶಿಬಿರ. ಈ ವರ್ಷ ಸುಮಾರು 1,500 ಜನಕ್ಕೆ ಒಂದು ಸ್ಕ್ರೀನಿಂಗ್ ನಡೆದಿದೆ. ಇವತ್ತು ಅದರಲ್ಲಿ ಸಾಧಾರಣಕ್ಕೆ 700-800 ಜನಕ್ಕೆ ಇವತ್ತು ಆಪರೇಷನ್ ಮಾಡುವಂಥ ಒಂದು ಸೇವೆ ಕೂಡ ಸ್ನೇಹಿತರ ಬಳಗದಿಂದ ಮಾಡ್ತಾ ಇದ್ದೀವಿ. ಸ್ನೇಹಿತರ ಬಳಗದ ಉದ್ದೇಶ ಸಮಾಜ ಸೇವೆಯಿಂದಲೇ ಆತ್ಮತೃಪ್ತಿ, ದುಡ್ಡಿಂದಲ್ಲ ಅನ್ನೋ ಒಂದು ತತ್ವ ನಮ್ಮ ಸ್ನೇಹಿತರ ಬಳಗದ್ದಾಗಿರ್ತದೆ. ಹಾಗಾಗಿ ಕಳೆದ 7 ವರ್ಷಗಳಿಂದ ನಾವು ಸುಮಾರು 3,500 ಜನಕ್ಕೆ ಒಂದು ಶಸ್ತ್ರಚಿಕಿತ್ಸೆ ಮಾಡಿಸುವಂಥ ಸೇವೆಯನ್ನು, ಒಂದು ಅಳಿಲು ಸೇವೆಯನ್ನು ಸ್ನೇಹಿತರ ಬಳಗ ಕೊಟ್ಟಿರ್ತದೆ. ಬಂಧುಗಳೇ, ಈ ಸಮಾಜದಲ್ಲಿ ದುಡ್ಡಿದ್ದವರಿಗೆ ಒಂದೇ ಹಾರಿ, ಆದರೆ ದುಡ್ಡಿದ್ದವರಿಗೆ ಯಾವುದೇ ಹಿರಿಯರು ಒಂದು ಮಾತಾಡಿದಾಗ ತೆಗ್ಗಿದ್ದಲ್ದೇ ನೀರು ಹರಿತದಂತೆ. ಹಾಗಾಗಿ ನಾವು ದಿನ್ನಿಗೆ ನೀರು ಏರಿಸುವಂಥ ಒಂದು ಅಳಿಲು ಒಂದು ಸೇವೆ, ಆಮೇಲೆ ಅದರ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇಲ್ಲ ಅಂತ ಹೇಳಿದ್ರೆ ದುಡ್ಡಿಲ್ಲದ ಒಂದೇ ಒಂದು ಕಾರಣಕ್ಕೋಸ್ಕರ ಕಣ್ಣು ಕಳ್ಕೊಂಡು ಮನೆಗೆ ಕುಂತಿದ್ದಾರೆ ಸರ್. ಅದು ದೊಡ್ಡ ದುರಂತ ನಮ್ಮ ದೇಶ. ಹಾಗಾಗಿ ನಮ್ಮ ಪ್ರಯತ್ನ ಸರ್, ನಾವು ಪೂರ್ತಿ ಮಾಡ್ತೀವಿ ಅಂತ ಎಷ್ಟು ಮಾಡ್ತೀವೋ ಗೊತ್ತಿಲ್ಲ. ಹಿರಿಯ ಕಾಂಟ್ರಾಕ್ಟರ್ ಇಸ್ಮಾಯಿಲ್ ಸಾಬ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಈ ಸಮಯದಲ್ಲಿ ಡಿಪ್ಲೊಮಾ ಕಾಲೇಜಿನ ವಿದ್ಯಾರ್ಥಿಗಳು, NSS ವಿದ್ಯಾರ್ಥಿಗಳು ಮತ್ತು ರಾಘವೇಂದ್ರ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು, ಗೃಹ ರಕ್ಷಕ ದಳದವರು, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ NSS ವಿದ್ಯಾರ್ಥಿಗಳು, ಕಾಲೇಜಿನ NSS ಘಟಕದ ವಿದ್ಯಾರ್ಥಿಗಳು ಶಿಬಿರದಲ್ಲಿ ಭಾಗಿಯಾಗಿ ಸ್ವಯಂ ಸೇವಕರಾಗಿ ಸೇವೆಗೈದರು. ಪೊಲೀಸ್ ಇಲಾಖೆಯ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ಶಾಂತಿ ಸುವ್ಯವಸ್ಥೆಯಿಂದ ಶಿಬಿರ ಯಶಸ್ವಿಗೊಳಿಸಿದರು. ಶಿಬಿರದಲ್ಲಿ ಸಾವಿರಾರು ಜನ ನೇತ್ರ ತಪಾಸಣೆ ಮಾಡಿಕೊಂಡು 100ಕ್ಕೂ ಹೆಚ್ಚು ಜನರು ಶಸ್ತ್ರಚಿಕಿತ್ಸೆಗೆ ಆಯ್ಕೆಯಾದರು.
10:30ಗೆ ಈ ಬರೋ ಕಾಲಕ್ಕೆ ಒಬ್ಬರು ಜೊತೆ ಕರ್ಕೊಂಡ್ಬರ್ತಾರೆ ಮನೆಯವ್ರನ್ನ ಬರೋ ಕಾಲಕ್ಕೆ ಆಧಾರ್ ಕಾರ್ಡು ಜೆರಾಕ್ಸ್ ತೊಗೊಂಡ್ಬರ್ಬೇಕು 10:30ಗೆಲ್ಲ ಬರಬೇಕು. ಅವತ್ತು ಆಪ್ರೇಷನ್ ಮಾಡಿ ಮರಳಿನ ಬೆಳಿಗ್ಗೆ ಕಳಿಸ್ಕೊಡ್ತೀವಿ. ಅವರು